ಸ್ನೇಹಿತರೆ, ನಾನು ನಿಮಗೆ ಇವತ್ತು ಕ್ವಿಕ್ ಅಂಡ್ ಈಸಿ ಮತ್ತೆ ಹೆಲ್ತಿ ಬ್ರೇಕ್ಫಾಸ್ಟ್ ಹೇಳ್ಕೊಡ್ತೀನಿ. 3 ಮಿನಿಟ್ಸ್ ಅಲ್ಲಿ ಆಗುತ್ತೆ ಈ ಬ್ರೇಕ್ಫಾಸ್ಟ್, ಮತ್ತೆ ಮೋಸ್ಟ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ನನ್ನ ಅನಿಸಿಕೆ. ನಾನು ರೆಗ್ಯುಲರ್ ಆಗಿ ಈ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಸೊ ಅದರಲ್ಲಿ ಅದೇನಪ್ಪ ಅಂದ್ರೆ ಈ ಸ್ಟೀಲ್ ಕಟ್ ಓಟ್ಸ್ 2 ಸ್ಪೂನ್ ಅಷ್ಟು ತಗೊಳ್ತೀನಿ. ಇಲ್ಲಿ ಹಾಕೊಂಡಿದ್ದೀನಿ ನೋಡ್ರಿ. ಈ 2 ಸ್ಪೂನ್ ನಾನು ಒಂದು 3 ಮಿನಿಟ್ಸ್ ಬಾಯ್ಲ್ ಮಾಡ್ತೀನಿ. ಇದರಲ್ಲಿ ಒಂದೂವರೆ ಕಪ್ ನೀರಲ್ಲಿ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಒಂದು ಗ್ಲಾಸ್ ಬೌಲ್ಗೆ ಇದರಲ್ಲಿ ವಾಲ್ನಟ್ಸ್ ಹಾಕೊಳ್ತೀನಿ. ಚೂರು ಒಂದು ಇಷ್ಟು ವಾಲ್ನಟ್ಸ್ ಹಾಕೊಳ್ತೀನಿ. ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಫ್ಲಾಕ್ಸ್ ಸೀಡ್ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆ ಫ್ಲಾಕ್ಸ್ ಸೀಡ್ ಹಾಕೊಳ್ತೀನಿ. ಫ್ಲಾಕ್ಸ್ ಸೀಡ್ಸ್ ಆರ್ ಸಪೋಸ್ ಟು ಬಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಆಂಟಿ ಆಕ್ಸಿಡೆಂಟ್ ರಿಚ್. ಅವು ಫೈಬರ್ ತುಂಬಾ ಇರ್ತದೆ. ಆಮೇಲೆ ಇದು ಕಾನ್ಸ್ಟಿಪೇಷನ್ ಮತ್ತೆ ಹೆಮರಾಯ್ಡ್ಸ್, ಪೈಲ್ಸ್, ಗ್ಯಾಸ್ಟ್ರೈಟಿಸ್ ಅಂತದಕ್ಕೆಲ್ಲ ತುಂಬಾ ಉಪಾಯಕಾರಿ. ಆಮೇಲೆ ವಾಲ್ನಟ್ಸ್ ರಿಚ್ ಇನ್ ಮಿನರಲ್ಸ್, ಮೆಗ್ನೀಷಿಯಮ್, ಮ್ಯಾಂಗ್ನೀಸ್, ಫಾಸ್ಫರಸ್ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ರಿಚ್ ಇರ್ತದೆ. ಅದ್ರ ಜೊತೆಗೆ ಒಂದಿಷ್ಟು ಆಲ್ಮಂಡ್ಸ್ ತಗೊಳ್ತೀನಿ. ಸೊ ಆಲ್ಮಂಡ್ಸ್ ಅಗೇನ್ ಅದರಲ್ಲಿ ಫೈಬರ್ ತುಂಬಾ ಇರ್ತದೆ, ಒಳ್ಳೆ ಫ್ಯಾಟ್ಸ್ ಇರ್ತದೆ, ಆಮೇಲೆ ಮಿನರಲ್ಸ್ ಇರ್ತದೆ. ಅದ್ರ ಜೊತೆಗೆ ರೇಜಿನ್ಸ್ ತಗೊಳ್ತೀನಿ. ರೇಜಿನ್ಸ್ ಆರ್ ಗುಡ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಆಲ್ಸೋ ರೇಜಿನ್ಸ್ ಅಲ್ಲಿ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತದೆ. ಅಗೇನ್ ದಿಸ್ ಈಸ್ ಗುಡ್ ಫಾರ್ ಗ್ಯಾಸ್ಟ್ರೈಟಿಸ್ ಮತ್ತೆ ಗಟ್ ಹೆಲ್ತ್, ಏನು ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇವೆಲ್ಲವನ್ನು ಏನ್ ಮಾಡ್ತೀನಿ, ಸೊ ಈ 3 ಮಿನಿಟ್ಸ್ ಇಲ್ಲಿ ಬಾಯ್ಲ್ ಆದ ತಕ್ಷಣ ಅದನ್ನ ಗ್ಲಾಸ್ ಬೌಲ್ಗೆ ಹಾಕೊಂಡು ಮಿಕ್ಸ್ ಮಾಡಿ ಒಂದು 3-4 ಮಿನಿಟ್ಸ್ ಹಾಗೆ ಬಿಟ್ರೆ ಸೊ ಅದೊಂಥರ ಸೆಟ್ಲ್ ಆಗಿ ತಿನ್ಲಿಕ್ಕೆ ರೆಡಿ ಆಗುತ್ತೆ. ಸೊ 3 to 5 ಮಿನಿಟ್ಸ್ ಅಲ್ಲಿ ನೀವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬಹುದು. ಸೊ ಇದು ವೆರಿ ಹೆಲ್ದಿ, ಕ್ವಿಕ್ ಅಂಡ್ ಆರೋಗ್ಯಕ್ಕೆ ಒಳ್ಳೆ ಬ್ರೇಕ್ಫಾಸ್ಟ್. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ಹೇಳಿ ಸೊ ಅದು ಹೇಗಿತ್ತು ಅಂತೇಳಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಬೇಕಾದ್ರೆ ಸ್ವಲ್ಪ ಏನು ಬ್ರೌನ್ ಶುಗರ್ ಆ ಥರ ಅಥವಾ ಬೆಲ್ಲ ಆ ಥರದ್ದೆಲ್ಲ ಆ್ಯಡ್ ಮಾಡ್ಕೋಬಹುದು. ನಾನು ಜನರಲಿ ಆ್ಯಡ್ ಮಾಡೋದಿಲ್ಲ. ಸೊ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ಹೇಳಿ ಹೇಗಿದೆ ಅಂತ. ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್.